ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ಮೇಲೆ ಸೂಕ್ತ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಮಾಜಿ ಶಾಸಕ ಸುರೇಶ್ ಗೌಡ ನಾಗಮಂಗಲದಲ್ಲಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಮಗೆ ಸೋಲುವ ಬಗ್ಗೆ ಮೊದಲೇ ಗೊತ್ತಿದ್ದು, ಕೆಲವು ಶಾಸಕರು ಕಾಂಗ್ರೆಸ್ ಒಡನಾಟದಲ್ಲಿರುವುದು ತಿಳಿದು ಅವರ ಮರ್ಮ ಅರಿಯಲು ನಾವು ಸ್ಪರ್ಧಾ ಮನೋಭಾವದಿಂದ ಕಣಕ್ಕಿಳಿಸಿದ್ದು ಈಗ ಬಹಿರಂಗವಾಗಿದೆ. ಕೇವಲ ವಿಧಾನ ಪರಿಷತ್ ಚುನಾವಣೆ ಮುಂದಿನ 2028ರ ಚುನಾವಣೆಯ ದಿಕ್ಸೂಚಿ ಎನ್ನುವುದು ಮೂರ್ಖತನ. ಏಕೆಂದರೆ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಲೋಕಸಭೆಯಲ್ಲಿಯೂ ಪುನರಾವರ್ತನೆಯಾಗಬೇಕಿತ್ತು. ಆದರೆ ಕುಮಾರಸ್ವಾಮಿಯವರ ಗೆಲುವಿಗೆ ಯಾವುದೇ ಅಡ್ಡಿಯಾಗಿಲ್ಲ. ಕೇವಲ ಈ ಚುನಾವಣೆಯಿಂದ ನಮ್ಮ ಮತ್ತು ಬಿಜೆಪಿಯ ನಡುವಿನ ಬಾಂಧವ್ಯಕ್ಕೆ ಯಾವುದೇ ಬಾಧಕವಾಗುವುದಿಲ್ಲ. ಆ ಪಕ್ಷದಲ್ಲೂ ಅಡ್ಡ ಮತದಾನವಾಗಿದೆ. ಎರಡೂ ಪಕ್ಷದ ವರಿಷ್ಠರು ಮುಂದಿನ ದಿನಗಳಲ್ಲಿ ಅಡ್ಡ ಮತದಾನ ಮಾಡಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಸುರೇಶ್ ತಿಳಿಸಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಚನ್ನಪ್ಪ, ಕೆಂಪೇಗೌಡ, ಬಂಕಾಪುರ, ರಾಮ, ಬೋರೇಗೌಡ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತೊಂದರೆ ಇಲ್ಲ, ಪಕ್ಷದ ಕಾರ್ಯಕರ್ತರು ಈ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಹಿಂದೆನೂ ಹಲವಾರು ಬಾರಿ ಅಡ್ಡ ಮತದಾನಗಳು ಮಾಡಿದ್ರು ಕೆಲವರು. ಅಲ್ಲೇ ಯಾತಕ್ಕೋಸ್ಕರ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲ ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಪಕ್ಷದವ್ರಿಗೆ ಯಾರು ಏನು ಮಾಡಿದ್ದಾರೆ, ಹೇಗಾಗಿದೆ ಅಂತಕ್ಕಂಥದ್ದು ವಿಚಾರ ಈಗಾಗಲೇ ಅವ್ರಿಗೆ ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ. ಲಾಸ್ಟ್ ಟೈಮ್ ತಗೊಂಡಿದ್ದಂತ ಕ್ರಮನೇ ಸೂಕ್ತ ಸಮಯದಲ್ಲಿ ಸೂಕ್ತ. ಇದಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತವ್ರನ್ನ ಪಕ್ಷ ವಿರುದ್ಧವಾಗಿ ನಡ್ಕೊಂಡಂತ ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇದೆ. ಅದ್ ನಾನಾಗ್ಲಿ ಯಾರಾದ್ರೂ ಆಗಿ ಅದಕ್ಕೆ ಪ್ರಶ್ನೆ ಉದ್ಭವಿಸಿದ ಅಂತ ವ್ಯಕ್ತಿಗಳನ್ನ ಇನ್ನು ಕರೆಕ್ಟ್ ಆಗಿ ಸಾಕ್ಷಿ ಸಮೇತ ಅವ್ರನ್ನ ತೆಗೆದು ಹಾಜರಾಗ್ತಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಅವರು ಉತ್ತರವನ್ನ ನೀಡಿದ್ದಾರೆ. ಅವ್ರ ಮಾರ್ಗದರ್ಶನ ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಈಗ ಸರ್ಕಾರ ಅವ್ರದ್ದಿದೆ, ಇನ್ನು 2 ವರ್ಷ ಸರ್ಕಾರ ಇದೆ, ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಅಥವಾ ಬೇರೆ ಅಂಶಕ್ಕೂ ಒಳಗಾಗಿ ಈ ರೀತಿ ಮಾಡಿರ್ತಾರೆ. ಇದಕ್ಕೂ 2028 ಚುನಾವಣೆ ಯಾವುದೇ ರೀತಿಯ ಇರೋದಿಲ್ಲ. ಹಾಗಾದ್ರೆ MP ಎಲೆಕ್ಷನ್ ಅಲ್ಲಿ ಇವ್ರ ಸೋತ್ರಲ್ಲ, ಅದ್ಯಾವ ಸೂಚನೆ ಆಗಿತ್ತು? ಅಲ್ಲ, ಹೇಳ್ಕೊಳ್ಳೋದಕ್ಕೆ ಅಂತ ಗೆದ್ದವರು ಹೇಳ್ಕೊಳ್ತಾರೆ, ಸೋತವರು ಬೇರೆ ತರ ಹೇಳ್ಕೊಳ್ತಾರೆ ಅಷ್ಟೇ. ಅದಕ್ಕೆ ತಲೆಗೆ ನಾವು ಸೋಲ್ತೀವಿ ಅಂತ ನಮ್ಮ ಮೊದ್ಲೇ ಗೊತ್ತಿತ್ತು. ಆದ್ರೂ ನಾವು ಸ್ಪರ್ಧಾ ಮನೋಭಾವದಿಂದ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಹಾಕ್ಬೇಕಿತ್ತು, ನಾವು ಹಾಕೊಂಡಿದ್ವಿ. ಕುಮಾರಸ್ವಾಮಿ ಹೇಳೋರೆ ಅದನ್ನ ಚೆಕ್ ಮಾಡಕ್ಕೆ ನಮ್ಮ ಶಾಸಕರನ್ನ ಚೆಕ್ ಮಾಡಕ್ಕೋಸ್ಕರ ಕ್ಯಾಂಡಿಡೇಟ್ ಹಾಕಿದೆ ಅಂತ ಮೈಸೂರು. ಹೌದು, ಈಗಾಗಲೇ ಸುಮಾರು 2.5 ವರ್ಷದಿಂದ ನಡೀತಾ ಇತ್ತಿದೆಲ್ಲ. ಕೆಲವ್ರದ್ದು ಏನೇನೋ ಕಣ್ಣು ಮುಚ್ಚಾಲಾಟಗಳು ಈಗ ಬಯಲಾಗಿರ್ತದೆ. ಎನ್ಡಿಎ ಮೈತ್ರಿಗೆ ಈಗ ಬಿಜೆಪಿಯಿಂದನೂ ಕ್ರಾಸ್ ಔಟ್ ಆಗಿದೆ, JDS ಇಂದ ಕ್ರಾಸ್ ಔಟ್ ಆಗಿದೆ. ಎಲ್ಲಾಯ್ತು ಅಂತಕ್ಕಂಥ ಆಯಾ ಪಕ್ಷದ ವರಿಷ್ಠರುಗಳು ಅವ್ರು ತೀರ್ಮಾನ ತಗೊಳ್ತಾರೆ. ಬಿಜೆಪಿ ಸಹ ನಮ್ಮ ಮಿತ್ರ ಪಕ್ಷ ಆಗಿರೋದ್ರಿಂದ ಅವರು ಸಹ ಸೂಕ್ತ ಕ್ರಮನ ಅಂತ ವ್ಯಕ್ತಿಗಳನ್ನ ತಗೊಳ್ತಾರೆ ಅಂತಕ್ಕಂಥ ನಮ್ಮ ಭಾವನೆ. ಏನಾದ್ರು ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ತಲೆ ಕೆಡಿಸ್ಕೊಳ್ಬೇಕಲ್ಲ, ಅದಕ್ಕೆ ಉಳಿ ಇರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಅವ್ರು ಮಾಡ್ತಾರೆ.